ಮಲ್ಲೇಶ್ವರಂನ ಅರೇನಾ ಅನಿಮೇಷನ್ ಸಂಸ್ಥೆಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ವಿಭಿನ್ನ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ಲಸ್ ಸಾರ್ವಜನಿಕರಿಗೆ ಎಕೋ ಫ್ರೆಂಡ್ಲಿ ಗಣೇಶನನ್ನ ಮಾಡುವ ವಿಧಾನವನ್ನ ಇಲ್ಲಿ ಕಲಿಸಿಕೊಡಲಾಯಿತು. ಮೋಲ್ಡ್ ಯುವರ್ ಗಣೇಶ ಎಂಬ ಹೆಸರಿನಾಡಿ ವರ್ಕ್ಶಾಪ್ ನಡೆಸಿ ಇದರ ಮುಂದಾಳತ್ವವನ್ನು ಹೇಮಂತ್ ಕುಮಾರ್ ಅವರು ವಹಿಸಿಕೊಂಡಿದ್ರು. ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಸ್ವತಃ ತಾವೇ ತಮ್ಮ ಕೈಯಾರೆ ಗಣೇಶನನ್ನ ಹೇಗೆ ತಯಾರಿಸಬಹುದು ಎಂದು ಕಲಿಸಲಾಯಿತು. ಹಾಗೂ ಗಣೇಶನ ವಿಸರ್ಜನೆಯ ನಂತರವೂ ಮಣ್ಣು ಬಳಕೆ ಆಗುವಂತೆ ಸೀಡ್ಸ್ ಗಣೇಶನ ಮೂರ್ತಿಯನ್ನ ಮಾಡಲಾಗಿತ್ತು. ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದವರು ಕಾರ್ಯಕ್ರಮ ಆಯೋಜಿಸಿದ ಅರೇನಾ ಅನಿಮೇಷನ್ ಡೈರೆಕ್ಟರ್ಸ್ ಶ್ರೀನಿವಾಸ್ ಹಾಗೂ ಸುಕನ್ಯಾ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ರು. ಈ ವರ್ಕ್ಶಾಪ್ನ ಮುಖ್ಯ ಉದ್ದೇಶವೇ ಎಲ್ಲರೂ ಇಕೋ ಫ್ರೆಂಡ್ಲಿಯಾಗಿ ಗಣೇಶ ಹಬ್ಬ ಆಚರಿಸುವುದು ಆಗಿತ್ತು. ಈ ಒಂದು ಗಣೇಶ ಹಬ್ಬಕ್ಕೆ ನಾವೊಂದು ಗಣೇಶ ಈಕೋ ಗಣೇಶ ಕ್ಲೇ ಮಾಡಲಿಂಗ್ ವರ್ಕ್ಶಾಪ್ನ ಇಟ್ಕೊಂಡಿದ್ವಿ ಮಕ್ಕಳಿಗೋಸ್ಕರ, ಸ್ಟೂಡೆಂಟ್ಸ್ಗೋಸ್ಕರ. ನಮ್ಮ ಉದ್ದೇಶ ಏನು ಅಂತಂದರೆ, ಆ್ಯನಿಮೇಷನ್ ಕಲಿಬೇಕು ಅಂತಂದರೆ ಒಂದು ಆರ್ಟ್ಗೆ ಒಂದು ಎಕ್ಸ್ಪೋಜರ್ ಇರಬೇಕು, ಒಂದು ಅನಾಟಮಿ ಆಫ್ ಹ್ಯೂಮನ್ಸು, ಅನಾಟಮಿ ಆಫ್ ಗಾಡ್ಸು, ಇದೆಲ್ಲ ಸ್ಟೂಡೆಂಟ್ಸ್ಗೆ ಒಂದು ನಾಲೆಜ್ ಬರಬೇಕು ಅಂತ ನಾವು ಭಾಳ ಟ್ರೆಡಿಷ್ನಲ್ ಆರ್ಟ್ಗೆ ಒತ್ತು ಕೊಡುವಂಥ ವರ್ಕ್ಶಾಪ್ಸ್ನ ನಾವು ಮಾಡ್ತೀವಿ. ಇಲ್ಲಿ ಕ್ಲೇ ಮಾಡಲಿಂಗ್ ವರ್ಕ್ಶಾಪ್ ಇರ್ಬೋದು, ಅಥವಾ ಸ್ಕೆಚಸ್ ವರ್ಕ್ಶಾಪ್ ಇರ್ಬೋದು, ಅಥವಾ ಅನಾಟಮಿ ವರ್ಕ್ಶಾಪ್ ಇರ್ಬೋದು, ಅಥವಾ ಪರ್ಸ್ಪೆಕ್ಟಿವ್ ವರ್ಕ್ಶಾಪ್ ಇರ್ಬೋದು. ಈ ಥರ ಸಾಕಷ್ಟು ವರ್ಕ್ಶಾಪ್ಸ್ ನಾವು ಆಲ್ರೌಂಡ್ ಡೆವಲಪ್ಮೆಂಟ್ಗೋಸ್ಕರ ನಾವು ಇಲ್ಲಿ ಸ್ಟೂಡೆಂಟ್ಸ್ಗೆ ಆರ್ಗನೈಸ್ ಮಾಡ್ತೀವಿ. ಸೊ ಇವತ್ತು ನಾವು ಈಕೋ ಗಣೇಶ ಕ್ಲೇ ಮಾಡಲಿಂಗ್ ವರ್ಕ್ಶಾಪ್ ಅಂತ ನಾವು ಒಂದು ಒಳ್ಳೆ ಒಂದು 3 ಜನರೇಷನಿಂದ ಈ ಗಣೇಶ ಕ್ಲೇ ಮಾಡಲಿಂಗೇ ಮಾಡ್ಕೊಂಡು ಬಂದಿರೋಂಥ ಒಂದು ಕಲಾವಿದ ಹೇಮಂತ್ ಅಂತ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ಒಂದು ವರ್ಕ್ಶಾಪ್ ಮಾಡಿಸ್ತಾ ಇದ್ದೀವಿ ಇವತ್ತು. ಈ ವರ್ಕ್ಶಾಪ್ ಯಾತಕ್ಕೆ ಸ್ಪೆಷಲ್ ಅಂತಂದರೆ, ಈ ಸೀಡ್ ಗಣೇಶ ಅಂತ ಅಂದರೆ ಗಣೇಶ ಮಾಡಿ ಅದ ಹಿಂದೆ ಸೀಡ್ನ ಅಂದರೆ ತುಳಸಿ ಬೀಜ ಅಥವಾ ಯಾವುದೇ ಒಂದು ಸೀಡ್ನ ಅದಕ್ಕೆ ಲೇಪಿಸಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಗಣೇಶ ಬಿಡಬೇಕಾದ್ರೆ ಅವರು ಯಾವುದೇ ಕೆರೆಗಳಿಗೆ ಅಥವಾ ಯಾವುದೇ ಒಂದು ಬಾವಿ ಈ ಥರ ಹೋಗಿ ಬಿಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕಲರ್ ಗಣೇಶ ಈಗಾಗಲೇ ಗೊತ್ತಿರೋ ಕಲುಷಿತವಾಗುತ್ತೆ, ಪರಿಸರ ಕಲುಷಿತವಾಗುತ್ತೆ. ಅದ್ರ ಬದಲು ಅವರು ಈ ಗಣೇಶನ ತಮ್ಮ ಮನೆಯಲ್ಲೇ ಒಂದು ಶುದ್ಧವಾದ ಪಾತ್ರೆಯಲ್ಲಿ ವಿಸರ್ಜನೆ ಮಾಡಿದ್ರೆ ಆವಾಗ ಏನಾಗುತ್ತೆ, ಆ ಒಂದು ಕರಗಿದ ನೀರನ್ನು ಅವರು ಗಿಡಕ್ಕೆ ಹಾಕ್ಬೋದು, ಅದರ ಗಾರ್ಡನ್ಗೆ ಹಾಕ್ಕೋಬೋದು, ಅಥವಾ ಯಾವುದೇ ಒಂದು ಪಾಟ್ಗೆ ಹಾಕಿದ್ರೆ ಅವ್ರಿಗೆ ನಾವು ತುಳಸಿ ಗಿಡ ಅಥವಾ ಯಾವುದೇ ಬೀಜ ಅಂಟಿಸಿರ್ತಾರಲ್ಲ ಅದರದ್ದು ಗಿಡ ಬೆಳೆಯೋಕ್ಕೆ ಸಹಾಯ ಆಗುತ್ತೆ. ಇದರಿಂದ ಪರಿಸರ ಮಾಲಿನ್ಯನೂ ಕಡಿಮೆ ಆಗುತ್ತೆ, ಹಾಗೂ ನಮ್ಮ ಒಂದು ಸಮಾಜದಕ್ಕೆ ಒಂದು ಕಾಳಜಿ ವಹಿಸ್ದಂಗೆ ಆಗುತ್ತೆ. ಇದನ್ನು ನಾವು ಮೊದಲಿಂದ ಮಕ್ಕಳಲ್ಲಿ ಮೂಡಿಸ್ಬೇಕು. ಸೊ ಹಾಗಾಗಿ ಈ ವರ್ಕ್ಶಾಪ್ ಮಾಡ್ತಾಯಿದ್ದೀವಿ.